ಭರ್ತ ಮಹಾಶೈಲಕ್ಕೂ ವಿಜ್ಞಪ್ತಿ. ಇದು ಕಿಶೋರ್ ತಿರುಮಲ ಅವರ ಡೈರೆಕ್ಷನ್ ಅಲ್ಲಿ ಬಂದಂತ ಸಿನಿಮಾ. ಇದರ ಒನ್ಲೈನ್ ಸ್ಟೋರಿ ಅಂತಂದ್ರೆ, ಕಾರಣಾಂತರಗಳಿಂದ ಸ್ಪೇನ್ಗೆ ಹೋದ ರಾಮ್ ಅಂತಂದ್ರೆ ರವಿತೇಜ ಅವರ ಲೈಫ್ ಅಲ್ಲಿ ಮಾಡರ್ನ್ ಹುಡುಗಿ ಅಂದ್ರೆ ಆಶಿಕಾ ರಂಗನಾಥ್ ಅವರು ಬಂದಾಗ ಇವರ ಲೈಫ್ ಅಲ್ಲಿ ಏನೇನಾಗುತ್ತೆ, ಡಿಂಪಲ್ ಹಯಾತಿ ಅವರ ರಿಯಾಕ್ಷನ್ ಹೇಗಿರುತ್ತೆ, ಇವರ ಮಧ್ಯೆ ಏನೇನ್ ಪ್ರಾಬ್ಲಮ್ ಆಗುತ್ತೆ, ಅದನ್ನೆಲ್ಲ ರವಿತೇಜ ಅವರು ಹೇಗ್ ಸಾಲ್ವ್ ಮಾಡ್ತಾರೆ ಅನ್ನೋದು ಫಿಲಂ. ಇನ್ನು ಈ ಫಿಲಂ ಹೇಗಿದೆ, ನನ್ಗೆ ಏನ್ ಇಷ್ಟ ಆಯ್ತು, ಏನ್ ಇಷ್ಟ ಆಗ್ಲಿಲ್ಲ ಎಲ್ಲಾನು ಮಾತಾಡೋಣ. ಇಲ್ಲಿ ನನ್ಗೆ ವರ್ಕ್ ಆಗಿದೆ ಅಂತ ಅನ್ಸಿದ್ದು ಅಂದ್ರೆ ಫಿಲಂ ನ ಕಾನ್ಸೆಪ್ಟ್. ಮಾಡರ್ನ್ ಏಜ್ ಅಲ್ಲಿ ಯಂಗ್ ಜನರೇಷನ್ ಮೈಂಡ್ ಸೆಟ್ ಮೇಲೆ ಮಾಡಿರುವಂತದ್ದು, ಅದರಿಂದ ಆಗೋ ಪ್ರಾಬ್ಲಮ್ಸ್ ರಿಲೇಟೆಡ್ ಇರೋದ್ರಿಂದ ಇಂಟ್ರೆಸ್ಟಿಂಗ್ ಅನಿಸ್ತು. ಇನ್ನು ರವಿತೇಜ ಅವರ ಪರ್ಫಾರ್ಮೆನ್ಸ್ ತುಂಬಾ ಚೆನ್ನಾಗಿದೆ. ಇವರ 2 ಫೈಟ್ಸ್ ಕೂಡ ಪ್ಲಾನ್ ಮಾಡ್ಕೊಂಡು ಮಾಡಿರೋ ತರ ಇತ್ತು, ಸೊ ಇಷ್ಟ ಆಯ್ತು. ಮತ್ತೆ ಆಶಿಕಾ ರಂಗನಾಥ್ ಅವರ ಆಕ್ಟಿಂಗ್ ಇಲ್ಲಿ ಒಂದು ಒಳ್ಳೆ ಸ್ಪೇಸ್ ಸಿಕ್ಕಿದೆ, ಹಾಗೆ ಅವರು ಚೆನ್ನಾಗಿ ಪರ್ಫಾರ್ಮ್ ಕೂಡ ಮಾಡಿದ್ದಾರೆ. ಅಷ್ಟೇ ಅಲ್ಲ, ಇದರಲ್ಲಿ ಸ್ವಲ್ಪ ಜಾಸ್ತಿ ಬೋಲ್ಡ್ ಆಗಿ ಕೂಡ ಕಾಣಿಸ್ಕೊಂಡಿದ್ದಾರೆ. ಇನ್ನು ಡಿಂಪಲ್ ಹಯಾತಿ ಅವರ ಕ್ಯಾರೆಕ್ಟರ್ ಚೆನ್ನಾಗಿತ್ತು, ಇಂಪ್ರೆಸಿಂಗ್ ಆಗಿತ್ತು. ಸುನಿಲ್ ಅವರ ಕಾಮಿಡಿ ಅಂಡ್ ಟೈಮಿಂಗ್ ಚೆನ್ನಾಗಿ ತೋರಿಸಿದ್ದಾರೆ. ಹಾಗೆ ಸತ್ಯ ಮತ್ತೆ ವೆನಿಲಾ ಅವರ ಕಾಮಿಡಿ ಕೂಡ ಇಲ್ಲಿ ಅಲ್ಲಲ್ಲಿ ಕಿಕ್ ಕೊಟ್ಟಿದೆ. ಇನ್ನು ಮ್ಯೂಸಿಕ್, ಭೀಮ್ ಶಶಿರೋಲಿ ಅವರ ಮ್ಯೂಸಿಕ್ ಫಿಲಂ ಅಲ್ಲಿ ವರ್ಕ್ ಆಗಿದೆ. ಇನ್ನು ಇಲ್ಲಿ ಇರುವಂತ ಕೆಲವೊಂದಷ್ಟು ರೊಮ್ಯಾನ್ಸ್ ಚೆನ್ನಾಗಿ ಬಂದಿದೆ, ಅದರಲ್ಲೂ ಆಶಿಕಾ ಮತ್ತೆ ರವಿತೇಜ ಅವರ. ಇನ್ನು ಯಾವ್ದು ಇಷ್ಟ ಆಗ್ಲಿಲ್ಲ ಅಂತಂದ್ರೆ ಪಾಸಿಟಿವ್ ಬಿಟ್ಟು ರಿಮೈನಿಂಗ್ ಎಲ್ಲ ನಂಗೆ ನೆಗೆಟಿವ್ ಅಂತ ಅನ್ನಿಸ್ತು. ದ ಸೇಮ್ ಓಲ್ಡ್ ಟ್ರಯಾಂಗಲ್ ಸ್ಟೋರಿ ವಸ್ತು ಅಂತ ಯಾವ್ದು ಇರ್ಲಿಲ್ಲ. ಇನ್ನು ಸೆಕೆಂಡ್ ಹಾಫ್ ಅಂತೂ ಸ್ವಲ್ಪ ಲ್ಯಾಗ್ ಅಂತಾನೆ ಫೀಲ್ ಆಯ್ತು. ಹಾಗೆ ಇದರಲ್ಲಿ ಒಂದು ಒಳ್ಳೆ ಸ್ಟೋರಿ ಇದೆ, ಬಟ್ ಮೇಕಿಂಗ್ ಅಲ್ಲಿ ಹಾಳು ಮಾಡ್ಕೊಂಡಿದ್ದಾರೆ. ಮತ್ತೆ ಓವರ್ ಆಕ್ಟಿಂಗ್ ಕಾಮಿಡಿ ಅಂಡ್ ಹೈಪ್ ಡೈಲಾಗ್ಸ್ ಗಳು ಕೆಲವೊಂದ್ ಕಡೆ ಅಂತೂ ಇಷ್ಟನೇ ಆಗ್ಲಿಲ್ಲ. ಇನ್ನು ಈ ಫಿಲಂ ಅಲ್ಲಿ ರವಿತೇಜ ಅವ್ರ ಜೊತೆ ಆಶಿಕಾ ರಂಗನಾಥ್, ಡಿಂಪಲ್ ಹಯಾತಿ, ಸುನೀಲ್, ವೆನಿಲಾ ಕಿಶೋರ್, ಸತ್ಯ ಮುಂತಾದವರು ಆಕ್ಟ್ ಮಾಡಿದ್ದಾರೆ. ಫೈನಲಿ ನನ್ನ ಕೇಳಿದ್ರೆ ರವಿತೇಜ ಅವರ ಪರ್ಫಾರ್ಮೆನ್ಸ್ ಅಂಡ್ ಕಾಮಿಡಿ ಚೆನ್ನಾಗಿತ್ತು ಈ ಫಿಲಂ ಅಲ್ಲಿ. ಹಾಗೆ ಕೆಲವೊಂದು ಸೀನ್ಸ್ ಮತ್ತೆ ರೊಮ್ಯಾನ್ಸ್ ಕೂಡ ಇಷ್ಟ ಆಯ್ತು. ಇನ್ನು ಆಶಿಕಾ ಮತ್ತೆ ಡಿಂಪಲ್ ಹಯಾತಿ ಅವರ ಕ್ಯಾರೆಕ್ಟರ್ ಓಕೆ ಓಕೆ ಅಂತ ಫೀಲ್ ಕೊಡ್ತು. ಸೊ ಇದೊಂದು ಅವರೇಜ್ ಫಿಲಂ ಆಗಿತ್ತು. ನೀವು ರವಿತೇಜ ಅವರ ಫ್ಯಾನ್ ಆಗಿದ್ರೆ ಹೋಗ್ ನೋಡಿ, ರವಿತೇಜ ಅವರ ಫ್ಯಾನ್ ಅಲ್ಲ ಅಂತಂದ್ರೆ ನಿಮ್ಗೆ ಬಿಟ್ಟಿದ್ದು. ಇನ್ನು ನೀವು ಆಲ್ರೆಡಿ ಫಿಲಂ ನ ನೋಡಿದ್ರೆ ನಿಮ್ಗೆ ಫಿಲಂ ಹೇಗ್ ಅನ್ನಿಸ್ತು, ಹಾಗೆ ಸಂಕ್ರಾಂತಿಗೆ ನಿಮ್ಗೆ ಇಷ್ಟ ಆದ ಫಿಲಂ ಯಾವುದು, ಕಮೆಂಟ್ ಮಾಡಿ ಅಂತ ಹೇಳ್ತಾ ನನ್ನ ಈ ವಿಡಿಯೋನ ಕ್ಲೋಸ್ ಮಾಡ್ತಾ ಇದ್ದೀನಿ. ನಿಮ್ಗೆ ಈ ವಿಡಿಯೋ ಇಷ್ಟ ಆದ್ರೆ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ, ಸಪೋರ್ಟ್ ಮಾಡಿ. ಥ್ಯಾಂಕ್ಸ್ ಫಾರ್ ವಾಚಿಂಗ್ ದಿಸ್.